ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಈಗಷ್ಟೇ ಮಧ್ಯಾಹ್ನದ ಊಟ ಮುಗಿಸ್ದೆ. ಊಟ ಆದಮೇಲೆ ಸ್ವಲ್ಪ ಫ್ರೀ ಆಗಿದ್ದೆ, ಹಾಗಾಗಿ ಕೆಲವೊಂದು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ. ಯಾವ್ಯಾವ ಕೆಲಸಗಳನ್ನು ನಾನು ಫ್ರೀ ಇರೋವಂತಹ ಸಮಯದಲ್ಲಿ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೆನ್ನೆ ರಾತ್ರಿನೇ ನಾನು ಮೊಳಕೆ ಕಾಳು ನೆನೆಸಿರೋವಂಥದ್ದನ್ನು ಈ ಸ್ಪ್ರೌಟ್ಸ್ ಬಾಕ್ಸ್ಗೆ ಹಾಕಿ ಮೊಳಕೆ ಕಟ್ಟಿದ್ದೆ. ಇವಾಗ ಚೆನ್ನಾಗಿ ಮೊಳಕೆ ಬಂದಿದೆ. ಈ ಮೊಳಕೆ ಕಾಳು ಸಾರನ್ನು ನಾಳೆ ಮಾಡಬೇಕು. ಹಾಗಾಗಿ ಇವತ್ತು ಹಾಗೆ ಈಚೆನೇ ಇಟ್ಬಿಟ್ರೆ ತುಂಬ ಉದ್ದಕ್ಕೆ ಮೊಳಕೆ ಬಂದುಬಿಡುತ್ತೆ. ಅಷ್ಟು ಚೆನ್ನಾಗಾಗೋದಿಲ್ಲ ಸಾರು, ತುಂಬ ಸ್ವೀಟಾಗಿ ಆಗೋಗುತ್ತೆ. ಅದಕ್ಕೋಸ್ಕರ ಇವಾಗ ಮೊಳಕೆ ಬಂದಿರೋವಂತಹ ಕಾಳನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಇದಿಷ್ಟು ಮೊಳಕೆ ಕಾಳುಗಳನ್ನ ಒಂದೇ ದಿವಸ ಬಳಸೋದಿಲ್ಲ, ಒಂದು 2-3 ದಿವಸ ಬಳಸ್ಕೋತೀನಿ. ಒಂದಿನ ಮಸಾಲ ಸಾಂಬಾರು ಮಾಡಿದ್ರೆ ಮತ್ತೊಂದು ದಿನ ಸ್ಪ್ರೌಟ್ಸ್ ಪಲಾವ್ ಮಾಡ್ತೀನಿ. ಹಾಗೆ ಮಿಕ್ಸ್ ಕಾಳುಗಳು ಮೊಳಕೆ ಬಂದಿರೋವಂಥದ್ದನ್ನು ಬಳಸಿ ಬಸ್ಸಾರು ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನ ಇವಾಗ ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಇವತ್ತು ನಾನು ಸ್ವಲ್ಪ ಹರ್ಬಲ್ ಹೇರ್ ಆಯಿಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಈ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆನ ನಾವು ಕುಂದಾಪುರಕ್ಕೆ ಹೋದಾಗ ತೊಗೊಂಡು ಬಂದಿದ್ವಿ. ಅಂದರೆ ನಾವು ಫೆಬ್ರವರಿಯಲ್ಲಿ ಟ್ರಿಪ್ ಹೋದಾಗ ಅಲ್ಲಿಂದ ತೊಗೊಂಡು ಬಂದಿದ್ದು. ಲಾಸ್ಟ್ ಟೈಮ್ ಮಾಡ್ಕೊಂಡಿರುವಂಥ ಹರ್ಬಲ್ ಎಣ್ಣೆ ಇನ್ನೂ ನನ್ನ ಹತ್ರ ಇದ್ದಿದ್ದ ಕಾರಣ ಅದನ್ನು ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ. ಅದನ್ನೆಲ್ಲ ಕಂಪ್ಲೀಟಾಗಿ ಖಾಲಿ ಆದಮೇಲೆ ಮಾಡ್ಕೊಳ್ಳೋಣ ಅಂತ. ಇವತ್ತು ಪೂರ್ತಿಯಾಗಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ಹರ್ಬಲ್ ಹೇರ್ ಆಯಿಲ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ, ಮೊದಲು ಮಿಕ್ಸಿ ಜಾರ್ಗೆ ಒಂದು 4-5 ಬೆಟ್ಟದ ನೆಲ್ಲಿಕಾಯಿ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಮೆಂತ್ಯ ಕಾಳುಗಳು, 1-2 ಸ್ಪೂನಷ್ಟು, ಹಾಗೆ ಆಲೂವೆರಾ ಜೆಲ್ಲು ಇಷ್ಟನ್ನು ಕೂಡ ಹಾಕಿ ಅದನ್ನು ಮೊದಲು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅನಂತರ ಒಂದು ಬಾಣಲಿಯನ್ನು ಕಾಯಕ್ಕಿಟ್ಕೊಂಡು ಅದಕ್ಕೆ 2 ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ರುಬ್ಬಿರೋವಂಥ ಪೇಸ್ಟನ್ನು ಈ ಕಾಯಕ್ಕಿಟ್ಟಿರೋವಂಥ ಕೊಬ್ಬರಿ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ನಾನಿವಾಗ ಏನೇನು ತೋರಿಸ್ತಾ ಇದ್ದೀನೋ ಅದೆಲ್ಲದನ್ನು ಕೂಡ ನೀವು ಗ್ರೈಂಡ್ ಮಾಡದೆ ಹಾಗೇನೂ ಕೂಡ ತುರ್ದು ಅಥವಾ ಹೆಚ್ಚಿ ಹಾಕ್ಕೊಬೋದು. ನಾವು ಗ್ರೈಂಡ್ ಮಾಡಿ ಅದಕ್ಕೆ ಸೇರಿಸಿದಾಗ ಅದರಲ್ಲಿರೋವಂಥ ಮೆಡಿಸನಲ್ ವ್ಯಾಲ್ಯೂಸ್ ಎಲ್ಲ ಇನ್ನೂ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಮತ್ತೆ ಆ ಮಿಕ್ಸಿ ಜಾರ್ನ ನಾವೇನು ರುಬ್ಬಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ದಾಸವಾಳ ಹೂಗಳು, ಜೊತೆಗೆ ಪನ್ನೀರ್ ರೋಸ್, ಅಂದರೆ ನಾರ್ಮಲ್ ಹೈಬ್ರಿಡ್ ರೋಸ್ ಅಲ್ಲ, ಪನ್ನೀರ್ ರೋಸ್, ತುಂಬ ಫ್ರೇಗ್ರೆನ್ಸ್ ಇರೋವಂತಹ ರೋಸ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ನಮ್ಮ ಮನೆಯಲ್ಲೇ ಸಿಕ್ಕಿರೋವಂತಹ ದಾಸವಾಳ ಹೂಗಳು ಜೊತೆಗೆ ಪನ್ನೀರ್ ರೋಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 2 ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಈಗಾಗಲೇ ತೊಗೊಂಡು ಬಂದು ನೀಟಾಗಿ ತೊಳೆದು ಸ್ವಲ್ಪ ಒಣಗಿಸ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸಿದ್ದೀನಿ. ಜೊತೆಗೆ ಬೇವಿನ ಎಲೆನೂ ಕೂಡ ತೊಗೊಂಡು ಬಂದು ನೀಟಾಗಿ ಅದನ್ನು ಕೂಡ ತೊಳೆದ್ಬಿಟ್ಟು ಒರೆಸಿ ಅನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು. ಅದರ ಜೊತೆ ನಾನಿವತ್ತು ಸೀಬೆ ಎಲೆ ಕೂಡ ಹಾಕ್ಕೊಂಡಿದ್ದೀನಿ, ಅಂದರೆ ಪೇರಳೆ ಹಣ್ಣಿನ ಮರದ ಎಲೆಗಳು. ಇಷ್ಟನ್ನು ಕೂಡ ಕೋರ್ಸ್ಲಿ ಗ್ರೈಂಡ್ ಮಾಡಿಕೊಂಡು ಇವಾಗ ಈ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ ನೋಡ್ಬೋದು. ಈ ಎಣ್ಣೆಗೆ ಸ್ವಲ್ಪ ಗರಿಕೆ ಹಾಕ್ತಾರೆ, ಜೊತೆಗೆ ಮೆಹಂದಿ ಸೊಪ್ಪು ಸಿಗುತ್ತಲ್ಲ ಅದನ್ನು ಕೂಡ ಸೇರಿಸ್ತಾರೆ. ಒಂದೆಲಗದ ಸೊಪ್ಪು, ಬ್ರಾಹ್ಮಿ ಸೊಪ್ಪು, ಭೃಂಗರಾಜ ಸೊಪ್ಪನ್ನು ಕೂಡ ನೀವು ಇದೇ ರೀತಿ ಗ್ರೈಂಡ್ ಮಾಡಿ ಅಥವಾ ಹೆಚ್ಚಿ ಸೇರಿಸ್ಬೋದು. ನನಗದು ಯಾವುದೂ ಸಿಗಲಿಲ್ಲ, ಹಾಗಾಗಿ ನಾನು ಹಾಕೋದಕ್ಕೆ ಹೋಗಿಲ್ಲ. ಇಷ್ಟನ್ನೇ ಸೇರಿಸ್ಕೊಂಡಿದ್ದೀನಿ ನಾನು. ಇದಿವಾಗ ಚೆನ್ನಾಗಿ ಕುದಿಬೇಕು. ಕುದ್ದಿ ನಾವು ಹಾಕಿರುವಂಥ ಹಸಿ ಪದಾರ್ಥಗಳು, ಸೊಪ್ಪುಗಳೇನಿದೆ ಅದೆಲ್ಲವೂ ಕೂಡ ಚೆನ್ನಾಗಿ ಅದರಲ್ಲಿ ಎಣ್ಣೆಯಲ್ಲಿ ಕುದ್ದು ಯಾವ್ಯಾವ ವಸ್ತುಗಳನ್ನು ನಾವು ಹಾಕಿದ್ದೀವೋ ಅದರ ಎಲ್ಲ ಮೆಡಿಸಿನಲ್ ವ್ಯಾಲ್ಯೂ ಆ ಎಣ್ಣೆ ಒಳಗೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದ್ದು ಸ್ವಲ್ಪ ಕರಕಲಾಗಬೇಕು. ಅಂದರೆ ಚೆನ್ನಾಗಿ ಅದು ನಾವು ಮ್ಯಾಶ್ ಮಾಡಿದ್ರೆ ಕೈಯಲ್ಲಿ ಪುಡಿ ಪುಡಿ ಆಗೋ ರೀತಿ ಚೆನ್ನಾಗಿ ಮ್ಯಾಶ್ ಆದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಅನಂತರ ನಾವು ಒಂದು ಬಟ್ಟೆಯಲ್ಲಿ, ತೆಳುವಾಗಿರುವಂಥ ಬಟ್ಟೆಯಲ್ಲಿ ಸೋಸಿ ಒಂದು ಬಾಟಲ್ಗೆ ಹಾಕಿ ಎತ್ತಿಟ್ಕೋಬೋದು. ನೋಡಿ, ನಾನಿವಾಗ ಒಂದು ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಎಣ್ಣೆನ ಇವತ್ತು ಎಣ್ಣೆ ಖಾಲಿಯಾಗಿ ಹೋಗಿತ್ತಲ್ವ ಪೂರ್ತಿ ಹಳೇದು, ಅದನ್ನೇ ಇವಾಗ ಒಂದು ಬಟ್ಲಿಗೆ ಹಾಕ್ಕೊಂಡು ಬೇಕಿದ್ರೆ ನೀವು ತಕ್ಷಣಕ್ಕೆ ಬಿಸಿ ಮಾಡ್ಕೋಬೋದು. ಕೊಬ್ಬರಿ ಎಣ್ಣೆನ ಏನು ಬಿಸಿ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಹರಳೆಣ್ಣೆ ಆದರೆ ಸ್ವಲ್ಪ ಗಟ್ಟಿಗಾಗುತ್ತೆ ಅಂತ ಅದನ್ನು ಬಿಸಿ ಮಾಡಿಕೊಂಡು ತಲೆಗೆ ಹಚ್ಕೊಳ್ತಾರೆ. ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಏನು ಬಿಸಿ ಮಾಡೋ ಅಗತ್ಯ ಇಲ್ಲ, ಹಾಗೇ ತಲೆಗೆ ಹಚ್ಕೋಬೋದು. ನೀಟಾಗಿ ನಾವು ಪಾರ್ಟಿಷನ್ ಮಾಡಿಕೊಂಡು ತಲೆಗೆ ಹಚ್ಕೋಬೇಕು. ತಲೆ ಸ್ಕ್ಯಾಲ್ಪ್ ಏನಿದೆ ಅದು ಪೂರ್ತಿ ನೆನೆಯೋ ರೀತಿ ಎಣ್ಣೆನ ತಲೆಗೆ ಹಚ್ಕೋಬೇಕು. ಹಾಗೆ ಮಸಾಜ್ ಕೂಡ ಮಾಡ್ಕೊಬೇಕು. ಅಂದರೆ ಒಂದು 5 ನಿಮಿಷ ಕೈಯಲ್ಲಿ ನಾವು ಮಸಾಜ್ ಮಾಡಿಕೊಂಡ್ರೆ ತಲೆಗೆ ಚೆನ್ನಾಗಿ ಎಣ್ಣೆ ಇಳಿಯುತ್ತೆ. ಜೊತೆಗೆ ನಮಗೂ ಕೂಡ ತಲೆಯಲ್ಲಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ನಾವು ಎಣ್ಣೆ ತಯಾರು ಮಾಡೋದಕ್ಕೆ ಏನೇನು ಹಾಕಿದ್ದೀವಲ್ಲ ಅದನ್ನು
ಎಣ್ಣೆಗೆ ಹಾಕಿ ಬಳಸಿದ್ರು ಕೂಡ ಒಳ್ಳೆಯದೇ. ಅದೇ ರೀತಿ ನಾವು ಇಂಟೇಕ್ ಕೂಡ ಮಾಡಬೇಕಾಗತ್ತೆ. ಅಂದರೆ ಆಮ್ಲ ಆಗಿರ್ಬೋದು, ಕೆಲವೊಬ್ಬರು ಬಾದಾಮಿ, ಕರಿಬೇವಿನ ಸೊಪ್ಪು, ಕಹಿಬೇವಿನ ಸೊಪ್ಪು ಇದೆಲ್ಲದನ್ನು ಕೂಡ ಬರೀ ಎಣ್ಣೆಗೆ ಹಾಕ್ಕೊಂಡು ಕುದಿಸಿ ಅದನ್ನು ಶೋಧಿಸಿ ಹಚ್ಕೊಳ್ಳೋದಲ್ಲದೆ ನಾವು ನಮ್ಮ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಸೇರಿಸ್ಕೊಬೇಕಾಗತ್ತೆ. ಬೇವಿನ ಸೊಪ್ಪಿನ ಕಷಾಯ ಕುಡಿಯುವಂಥದ್ದಾಗಿರ್ಬೋದು, ಅಥವಾ ಅಡುಗೆಗೆ ಹಾಕಿರುವಂಥ ಕರಿಬೇವಿನ ಸೊಪ್ಪನ್ನ ತೆಗೆದು ಬಿಸಾಕದೆ ತಿನ್ನೋದಾಗಿರ್ಬೋದು. ಅದನ್ನೆಲ್ಲದು ಕೂಡ ಮಾಡೋದ್ರಿಂದನೂ ನಮ್ಮ ಹೇರ್ಸು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ, ಹೊಟ್ಟಿನ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ. ಇವಾಗ ನಾನು ಕೂಡ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿ ಇವಾಗ ಮಿಕ್ಕಿರೋಂಥ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ. ತೊಳೆದಿಟ್ಟಿರೋಂಥ ಪಾತ್ರೆಗಳನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಕೆಲವೊಂದು ಸಲ ಮಧ್ಯಾಹ್ನ ಟೈಮು ಕ್ಲೀನಿಂಗ್ ಏನೂ ಇಲ್ಲ ಅಂತ ಅನ್ನುವಾಗ ಈ ರೀತಿ ಕೆಲಸನ ಮಾಡ್ಕೊತಾ ಇರ್ತೀನಿ. ಇವತ್ತು ಎಣ್ಣೆ ಮಾಡೋ ಅಂಥ ಕೆಲಸ ಇಟ್ಕೊಂಡಿದ್ದೆ. ಸುಮಾರು ಒಂದು 2-3 ಅವರ್ ಹಿಡಿಯುತ್ತೆ ಕಂಪ್ಲೀಟಾಗಿ ಅದನ್ನು ರುಬ್ಬಿ ಎಣ್ಣೆನ ಚೆನ್ನಾಗಿ ಕುದಿಸಿ ಅದು ಆರಿದ ಮೇಲೆ ಶೋಧಿಸಿ ಎಲ್ಲ ಎತ್ತಿಡೋ ಅಷ್ಟರಲ್ಲಿ. ಆಲ್ಮೋಸ್ಟ್ ಇಂಥ ಕೆಲಸಗಳನ್ನು ಕ್ಲೀನಿಂಗ್ ಕೆಲಸ ಇಲ್ಲದೇ ಇರುವಾಗೇ ಇಟ್ಕೊಂಡ್ರೆ ಬೆಟರು. ಕ್ಲೀನಿಂಗ್ ಕೆಲಸನೂ ಮಾಡಿಕೊಂಡು ಇವುಗಳನ್ನು ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಪಾತ್ರೆ ಎಲ್ಲ ಎತ್ತಿಟ್ಟಿದ್ದಾಯಿತು. ನಾಳೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇಡ್ಲಿಗೆ ನೆನೆಸ್ಬಿಟ್ರೆ ದೋಸೆ, ಇಡ್ಲಿ ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು ಅಂತ ಇಲ್ಲಿ ಇಡ್ಲಿಗೆ ನೆನೆ ಹಾಕ್ತಾಯಿದ್ದೀನಿ. ನಾನು ನಾರ್ಮಲ್ ರೈಸ್ ಜೊತೆಗೆ 1-2 ಕಪ್ಪಷ್ಟು ಕೆಂಪಕ್ಕಿ ಅಂದರೆ ಬ್ರೌನ್ ರೈಸ್ ಅಂತೀವಿ, ರೆಡ್ ರೈಸ್ ಅಂತೀವಿ, ಅದನ್ನು ಕೂಡ ಬಳಸ್ತೀನಿ. ಕೆಲವೊಂದು ಸಲ ಕುಚುಲಕ್ಕಿ ಹಾಕ್ತೀನಿ, ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡ್ತೀನಿ. 2 ಕಪ್ ನಾರ್ಮಲ್ ರೈಸನ್ನು ಬಳಸಿದ್ರೆ 1 ಕಪ್ಪಷ್ಟು ಕೆಂಪಕ್ಕಿನ ಹಾಕ್ಕೊಂಡು 3 ಕಪ್ಪಿಗೆ 1 ಕಪ್ ಅಳತೆಯಲ್ಲಿ ಉದ್ದಿನಬೇಳೆ ಹಾಕ್ತೀನಿ. ಜೊತೆಗೆ ಸ್ವಲ್ಪ ಮೆಂತ್ಯನ ಜಾಸ್ತಿನೇ ಸೇರಿಸ್ತೀನಿ. ಮೆಂತ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಮುಖಾಂತರನಾದರೂ ನಮ್ಮ ದೇಹ ಒಳಗಡೆ ಹೋಗಲಿ ಅಂತ. ಹಾಗೆ ತಿನ್ನೋದಕ್ಕಂತೂ ಮೆಂತ್ಯ ಆಗೋದಿಲ್ಲ. ಅದಕ್ಕೋಸ್ಕರ ದೋಸೆಯಲ್ಲಾದರೂ ದೇಹಕ್ಕೆ ಸೇರಲಿ ಅಂತಂದ್ಬಿಟ್ಟು ಮೆಂತ್ಯನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಜೊತೆಗೆ 1 ಕಪ್ಪಷ್ಟು ಅವಲಕ್ಕಿನೂ ಕೂಡ ಸೇರಿಸ್ತೀನಿ. ಅವಲಕ್ಕಿ ಸೇರಿಸೋದ್ರಿಂದ ಸಾಫ್ಟಾಗಿ ಬರುತ್ತೆ ಅಂತ. 2-3 ಸಲ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಆನಂತರ ಅದನ್ನು ಒಂದು 4-5 ಗಂಟೆ ನೆನೆಸಿಡ್ತೀನಿ. ಸ್ವಲ್ಪನೇ ನೆನೆಸಿದರೆ ಮನೆಯಲ್ಲೇ ರುಬ್ಕೊಳ್ತೀನಿ. ಸ್ವಲ್ಪ ಜಾಸ್ತಿಯಾಗಿ ನೆನೆಸಿದರೆ ಅದನ್ನು ಗ್ರೈಂಡರ್ಗೆ ಕಳಿಸ್ತೀನಿ. 10 ರೂಪೀಸ್ಗೆಲ್ಲ 1 kg ಹಿಟ್ಟನ್ನು ಅವರು ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಡ್ತಾರೆ. ಇಲ್ಲೇ ನಮ್ಮ ಮನೆ ಹತ್ರ ತುಂಬ ಇಡ್ಲಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಇನ್ನು ಲಾಸ್ಟ್ ವೀಕು ಊರಿಗೆ ಹೋಗಿದ್ವಿ. ಊರಲ್ಲಿ ಹಲಸಿನ ಹಣ್ಣು ತೊಗೊಂಡು ಬಂದಿದ್ವಿ. ಅದನ್ನು ಕಟ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿರೋದನ್ನು ಇಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ಫ್ರೆಂಡ್ಸು ಹಾಗೆ ನೇಬರ್ಸಿಗೆ ಕೊಟ್ವಿ. ಇನ್ನು ಮಿಕ್ಕಿರೋದನ್ನು ನನ್ನ ಮಗ ಬರೋ ಅಷ್ಟರಲ್ಲಿ ಬಿಡಿಸ್ಬಿಟ್ಟು ಎತ್ತಿಡೋಣ ಅಂತ ಬಿಡಿಸ್ತಾ ಇದ್ದೀನಿ. ಹಲಸಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ, ಸಖತ್ತಾಗಿರುತ್ತೆ. ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ. ಹಾಗಾಗಿ ಅವ್ನು ಸ್ಕೂಲಿಂದ ಬಂದಾಗ ಏನಾದರೂ ಕೇಳ್ತಾನಲ್ವ ಅಂತ ಅಂದ್ಬಿಟ್ಟು ಹಲಸಿನ ಹಣ್ಣನ್ನ ಬಿಡಿಸ್ಬಿಟ್ಟು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಅವ್ನಿಗೆ ಎಷ್ಟು ಬೇಕೋ ಅಷ್ಟನ್ನು ಈಚೆ ಇಟ್ಟು ಇನ್ನು ಮಿಕ್ಕಿರೋದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊತೀನಿ. ಉಡುಪಿ ಮಂಗಳೂರು ಕಡೆ ಎಲ್ಲ ಈ ಹಲಸಿನ ಹಣ್ಣು, ಹಲಸಿನಕಾಯಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ. ಆದರೆ ನಮ್ಮ ಕಡೆ ಹಾಗೆಯೇ ಹಲಸಿನ ಹಣ್ಣು ತಿಂತೀವಿ. ಹಲಸಿನ ಹಣ್ಣಲ್ಲಿ ಬೇರೆ ಯಾವುದೂ ಡಿಶಸ್ ಮಾಡೋದಿಲ್ಲ. ಆದರೆ ಹಲಸಿನ ಬೀಜ ಏನಿರುತ್ತಲ್ಲ ಅದರಿಂದ ನಾವು ಸಾಂಬಾರಿಗೆ, ಪಲ್ಯಕ್ಕೆಲ್ಲ ಹಾಕ್ಕೊತೀವಿ. ಆದರೆ ಹಲಸಿನ ಹಣ್ಣು ಮಾತ್ರ ಬರೀ ತಿನ್ನೋದಕ್ಕೆ ಬಳಸ್ತೀವಿ. ಇನ್ನು ರಾತ್ರಿ ಊಟಕ್ಕೆ ಸಾಂಬಾರು ಖಾಲಿಯಾಗಿತ್ತು. ಹಾಗಾಗಿ ಇವತ್ತು ಸಾಂಬಾರು ಮಾಡೋಣ ಅಂತ ಇಷ್ಟು ತರಕಾರಿ ನಮ್ಮ ತೋಟದಲ್ಲೇ ಬಿಟ್ಟಿದ್ದು, ಅಂದರೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬಿಟ್ಟಿದ್ದು ಬೆಂಡೆಕಾಯಿ ಸಮೇತ ನಮ್ಮದ್ರಲ್ಲೇ ಬಿಟ್ಟಿತ್ತು. ಹಾಗಾಗಿ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿನೇ ಸಿಕ್ಕಿದ್ರಿಂದ ಅದನ್ನು ಫ್ರೈ ಮಾಡಿ ಇನ್ನು ಮಿಕ್ಕಿರೋವಂಥ ತರಕಾರಿಗಳಲ್ಲಿ ಹುಳಿ ಮಾಡೋಣ ಅಂತ ಅಂದ್ಬಿಟ್ಟು ಹೆಚ್ಚಿಡ್ತಾಯಿದ್ದೀನಿ. ಬೆಂಡೆಕಾಯಿ ಎಷ್ಟು ಸಾಫ್ಟಾಗಿತ್ತು ಅಂದರೆ ಎಷ್ಟು ಎಳೆದಾಗಿತ್ತು, ಫ್ರೆಶ್ ಆಗಿತ್ತು ಅಂತಂದರೆ ಕಟ್ ಮಾಡ್ತಾ ಇರುವಾಗ ನೀವೇ ನೋಡ್ಬೋದು. ಒಂದು ಸ್ವಲ್ಪನೂ ಹುಳುಕ ಇಲ್ಲ. ತುಂಬ ಚೆನ್ನಾಗಿತ್ತು ಬೆಂಡೆಕಾಯಿ. ಫ್ರೆಶ್ಶಾಗಿ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ಬೆಳೆದಿರೋ ಅಂಥದ್ದು. ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಬೇರೆ ಈ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಯಾವುದೇ ಈರುಳ್ಳಿ, ಟೊಮೆಟೊ ಹಾಕದೆ ಮಾಡೋ ಅಂಥ ಒಂದು ಬೆಂಡೆಕಾಯಿ ಫ್ರೈ ಇದು. ಚೆನ್ನಾಗಿ ಆ ಲೋಳೆ ಅಂಶ ಹೋಗೋವರೆಗೂ ಆ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಎಣ್ಣೆ ಅಂಶ ಎಲ್ಲ ಅದಕ್ಕೆ ಮಿಕ್ಸ್ ಆಗಿ ಹಾಕಿರುವಂಥ ಮಸಾಲ ಎಲ್ಲ ಆ ಬೆಂಡೆಕಾಯಿ ಹಿಡಿಯೋ ರೀತಿ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಮೊದಲೇ ಹೇಳಿದ್ನಲ್ವ, ಎಲ್ಲ ತರಕಾರಿಗಳನ್ನ ಹಾಕಿ
ಬೇಳೆ ಸಾರು ಮಾಡ್ತಾಯಿದ್ದೀನಿ, ಅಂದರೆ ಹುಳಿ ಸಾಂಬಾರು. ಬೆಂಡೆಕಾಯಿ ಫ್ರೈ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಕೊನೆಯದಾಗಿ ಹುಳಿಗೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ. ನಿಂಬೆಹಣ್ಣ ಈ ಬೆಂಡೆಕಾಯಿಗೆ ಹಾಕೋದ್ರಿಂದ ಆ ಲೋಳೆ ಅಂಶ ಕಡಿಮೆ ಆಗುತ್ತೆ, ಜೊತೆಗೆ ಟೊಮೆಟೊ ಹಾಕ್ತಾ ಇಲ್ವಲ್ಲ, ಹಾಗಾಗಿ ಹುಳಿನೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಸಾಂಬಾರಿಗೆ ಬೇಳೆನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಿಂಗು, ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಗೆ ಹೆಚ್ಚಿಟ್ಟಿರುವಂಥ ತರಕಾರಿನೂ ಕೂಡ ಸೇರಿಸ್ತಾ ಇದ್ದೀನಿ. ತರಕಾರಿನೂ ಆಲ್ಮೋಸ್ಟ್ ಎಲ್ಲ ನಮ್ಮ ತಾರಸಿಯಲ್ಲಿ ಬೆಳೆದಿದ್ದಿದೆ, ಅಂದರೆ ಟೆರೆಸ್ ಮೇಲೆ. ಆಲೂಗಡ್ಡೆ ಒಂದು ಬಿಟ್ಟು ಇನ್ನು ಮಿಕ್ಕಿರೋದೆಲ್ಲದೂ ಕೂಡ ಟೆರೆಸ್ ಮೇಲೆ ನಾನೇ ಫ್ರೆಶ್ಶಾಗಿ ಬೆಳ್ಕೊಂಡಿರೋವಂಥದ್ದು. ಬೇಯಿಸಿರೋದೊಂದು ಟೊಮೆಟೊ ಹಾಗೆ ತೆಂಗಿನಕಾಯಿ ತುರಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿರೋವಂಥ ಮಸಾಲ ಕೂಡ ಇವಾಗ ತರಕಾರಿಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಂದಿರೋವಂಥ ಬೇಳೆನ ಚೆನ್ನಾಗಿ ಕುದ್ದ ಮೇಲೆ ತರಕಾರಿ ಎಲ್ಲ ಅದಕ್ಕೆ ಸೇರಿಸಿದ್ರೆ ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ರೆಡಿ ಆಗುತ್ತೆ. ಇನ್ನು ಮಧ್ಯಾಹ್ನ ನೆನೆಸಿಟ್ಟಿರೋವಂಥ ಅಕ್ಕಿ ಬೇಳೆನ ಗ್ರೈಂಡ್ರಿಗೆ ಹಾಕ್ಸ್ಕೊಂಬರೋದಕ್ಕೆ ಕಳಿಸಿದ್ದೆ. ಆ ಗ್ರೈಂಡ್ರಲ್ಲಿ ಚೆನ್ನಾಗಿ ರುಬ್ಬಿಸ್ಕೊಂಡು ಬಂದಿದ್ದಾರೆ. ಅದೇ ಬಾಕ್ಸ್ಗೆ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು, ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಚೆನ್ನಾಗಿ. ಜೊತೆಗೆ ಆ ಕೈಯಿನ ಶಾಖ ಇರುತ್ತಲ್ಲ, ಅದು ಇಡ್ಲಿ ಹಿಟ್ಟು ಜೊತೆ ಮಿಕ್ಸ್ ಆದಾಗ ಚೆನ್ನಾಗಿ ಹುದುಗಿ ಬರುತ್ತೆ, ಅಂದರೆ ಉಬ್ಬಿ ಬರುತ್ತೆ. ಇವಾಗ ಊಟ ರೆಡಿಯಾಗಿದೆ. ಬೆಂಡೆಕಾಯಿ ಫ್ರೈ, ಮುದ್ದೆ, ಅನ್ನ ಹಾಗೆ ತರಕಾರಿ ಸಾಂಬಾರು ಎಲ್ಲ ಫ್ರೆಶ್ಶಾಗಿ ನಾವು ಬೆಳೆದಿರೋವಂಥ ತರಕಾರಿಯಲ್ಲಿ ಮಾಡಿರೋವಂಥ ಅಡುಗೆ ತುಂಬಾ ಟೇಸ್ಟಿಯಾಗಿತ್ತು. ಸೊ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡೆ. ನೆಕ್ಸ್ಟ್ ಡೇ ನಾನು ಸಿಗ್ತೀನಿ ನಿಮಗೆ. ಗುಡ್ ಮಾರ್ನಿಂಗ್. ಬೆಳಗ್ಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ನೋಡ್ತಾ ಇರ್ಬೋದು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇಡ್ಲಿಗೆ ಇಡ್ತೀನಿ ಇವಾಗ. ಇನ್ನೇನು ಆಷಾಢ ಶ್ರಾವಣ ಬೇರೆ ಶುರುವಾಗ್ತಾ ಇದೆ. ಕ್ಲೀನಿಂಗ್ ಕೆಲಸನೂ ಕೂಡ ಶುರು ಮಾಡಬೇಕು. ಜೊತೆಗೆ ನನ್ನ ಇನ್ನೊಂದು ಚಾನಲ್ ಇದೆಯಲ್ಲ, ಪೂಜೆ ವಿಡಿಯೋಗಳನ್ನ ಹಾಕುವಂಥ ಚಾನಲ್, ಆ ಚಾನಲ್ಗೆ ಡೈಲಿ ವಿಡಿಯೋಗಳನ್ನ ಹಾಕಬೇಕಾಗತ್ತೆ ರೆಗ್ಯುಲರ್ ಆಗಿ. ಇನ್ಮೇಲೆ ಎಲ್ಲ ಹಬ್ಬಗಳು ಹಾಗೆ ವ್ರತಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಬೇಕು. ಹಾಗಾಗಿ ಅದರಿಂದ ತುಂಬಾ ಜನರಿಗೆ ಉಪಯೋಗ ಆಗುತ್ತೆ. ಸೊ ಅದ್ರ ಮಧ್ಯ ಟೈಮ್ ಸಿಕ್ಕಿದಾಗ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸುಮ್ಮನೆ ವಿಡಿಯೋ ನೋಡೋರಿಗೆ ಎಷ್ಟು ಈಸಿ ಮಾಡೋದು ಅಂತ ಅನಿಸ್ಬೋದು, ಆದರೆ ಆ ಚಾನಲ್ಗೆ ವಿಡಿಯೋ ಹಾಕಿ, ಈ ಚಾನಲ್ಗೆ ವಿಡಿಯೋ ಹಾಕಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ. ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸುಮಾರು 4-5 ಗಂಟೆಗಳು ಹಿಡಿಯುತ್ತೆ. ಅದ್ರ ಮಧ್ಯ ಮನೆ ಕೆಲಸ, ಮಗನ ನೋಡ್ಕೊಳ್ಬೇಕು, ಹಾಗೆ ಪೂಜೆ ಪ್ರತಿಯೊಂದು ಕೂಡ ಮಾಡೋವಂಥದ್ದು ಕೆಲವೊಂದು ಸಲ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಈ ಶ್ರಾವಣ ಮಾಸ ಆರಂಭ ಆದರೆ ವರಮಹಾಲಕ್ಷ್ಮಿ ಟೈಮಲ್ಲಿ ದಿನಕ್ಕೆ 5-6 ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಆ ಟೈಮಲ್ಲಿ ಒಂದು ಕೂಡ ರೊಟೀನ್ ಮಾಡೋಕ್ಕೆ ಆಗಲ್ಲ. ರೊಟೀನಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ. ಯಾಕಂದರೆ 5-6 ವಿಡಿಯೋ ಹಾಕಬೇಕು ಅಂತಂದರೆ ಬೆಳಗಿನ ಸಾಯಂಕಾಲವರೆಗೂ ಮೊಬೈಲ್ ಇಟ್ಕೊಂಡೇ ಕೂತ್ಕೊಂಡಿರಬೇಕು, ಎಡಿಟಿಂಗ್ ಮಾಡಬೇಕು, ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ. ಅಷ್ಟಲ್ಲದೆ ಸಾಕಷ್ಟು ಜನ ಅವ್ರ ಡೌಟ್ಗಳನ್ನ ಕೇಳ್ಕೊಂಡು ಕಮೆಂಟ್ ಹಾಕಿರ್ತಾರೆ. ಅವರಲ್ಲಿ ಸುಮಾರು ಜನಕ್ಕೆ ಉತ್ತರ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಯಾರು ಯಾವುದೇ ಕೆಲಸ ಮಾಡ್ತಾ ಇರಲಿ, ಆ ಕೆಲಸವನ್ನು ತುಂಬ ಕೀಳ್ಮಟ್ಟದಲ್ಲಿ ನೋಡೋದಕ್ಕೆ ಹೋಗಬೇಡಿ. ಅದರಿಂದ ಅವರ ಕಷ್ಟ, ಅವರ ಶ್ರಮ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಅವ್ರು ಯಾವುದೇ ಕೆಲಸ ಮಾಡ್ತಾ ಇರಲಿ, ಅದರಿಂದ ಶ್ರಮ ಇದ್ದೇ ಇರುತ್ತೆ. ನೋಡೋರಿಗೆ ಅದು ತುಂಬ ಈಸಿ, ಸುಲಭ ಅಂತ ಅನಿಸ್ಬೋದು, ಆದರೆ ಯಾರು ಆ ಕೆಲಸನ ಮಾಡ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಕೆಲಸದ ಕಷ್ಟ ಏನಿದೆ ಅಂತ. ಇಡ್ಲಿಗೆ ಇಟ್ಟು ಚಟ್ನಿ ಕೂಡ ರೆಡಿ ಮಾಡಿದೆ. ಆ ಚಟ್ನಿಗೊಂದು ಒಗ್ಗರಣೆ ಹಾಕಿಬಿಟ್ರೆ ಚಟ್ನಿ ರೆಡಿ ಆಗುತ್ತೆ. ಹಾಗೆ ಇಡ್ಲಿ ಇಟ್ಟು ನಾನು ಒಂದು 11 ನಿಮಿಷ ಆಗಿದೆ. 11 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿದ್ದೀನಿ. ಅದನ್ನು ತಣ್ಣಗಾದಮೇಲೆ ತೆಗೆದು ಅವನಿಗೆ ಬಾಕ್ಸ್ಗೆ ಹಾಕಿ ಹಾಗೆ ಅವನಿಗೆ ತಿನ್ನೋದಕ್ಕೆ ಕೊಡಬೇಕು. ನಾವಿನ್ನೂ ಸ್ವಲ್ಪ ಲೇಟಾಗಿ ತಿಂಡಿ ಮಾಡೋದ್ರಿಂದ ಇಡ್ಲಿ ಬಿಸಿಯಾಗಿರಲಿ ಅಂತ ಅಂದ್ಬಿಟ್ಟು ತೆಗೆದಿದ್ದು ಇಡ್ಲಿನೆಲ್ಲ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಇಡ್ತೀನಿ. ಈ ಚಾನಲ್ ನೋಡೋ ಎಷ್ಟೋ ಜನಗಳಿಗೆ ನನ್ನ ಇನ್ನೊಂದು ಚಾನಲ್ ಇದೆ ಅನ್ನೋದು ಗೊತ್ತಿಲ್ಲ. ಹಾಗೆ ಆ ಚಾನಲಲ್ಲಿ ವಿಡಿಯೋಗಳನ್ನು ನೋಡೋರಿಗೆ ಈ ಚಾನಲ್ ಇದೆ ಅನ್ನೋದು ಗೊತ್ತಿಲ್ಲ. ಶ್ರೀಕೃಷ್ಣ ಕ್ರಿಯೇಷನ್ಸ್ ಸುಪ್ರಿಯಾ ಅನ್ನೋ ಚಾನಲಲ್ಲಿ ಬರೀ ಪೂಜೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಈ ಚಾನಲಲ್ಲಿ ವ್ಲಾಗ್ಸ್ಗಳನ್ನ ಹಾಕ್ತೀನಿ. ನಿಮಗೆ ಯಾವುದೇ ಪೂಜೆಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಆ ಚಾನಲ್ನ ಫಾಲೋ ಮಾಡಿ. ಆಷಾಢ, ಶ್ರಾವಣ ಮಾಸ, ವರಮಹಾಲಕ್ಷ್ಮಿ ಹಬ್ಬದ ಪ್ರತಿಯೊಂದು ಮಾಹಿತಿನೂ ಕೂಡ ಆ ಚಾನಲಲ್ಲಿ ಹಾಕ್ತಾ ಇರ್ತೀನಿ.
ಇವಾಗ ತಿಂಡಿ ರೆಡಿಯಾಗಿದೆ. ನನ್ನ ಮಗಂಗೆ ಬಾಕ್ಸ್ಗೂ ಹಾಕಿ ಕೊಟ್ಟಿದ್ದೀನಿ, ಹಾಗೆ ತಟ್ಟೆಗೆ ತಿನ್ನೋದಕ್ಕೂ ಕೂಡ ಹಾಕ್ಕೊಟ್ಟಿದ್ದೀನಿ. ಇವಾಗ ಅವನಿಗೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿ ಅವನ್ನ ಸ್ಕೂಲ್ಗೆ ಕಳಿಸ್ಕೊಡ್ಬೇಕು. ಸೊ ನಿನ್ನೆ ಮಧ್ಯಾಹ್ನದಿಂದ ಇವತ್ತಿನ ಬೆಳಗ್ಗೆವರೆಗೂ ಕೂಡ ಈ ವ್ಲಾಗ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.